ಗೌರಿ ಮತ್ತು ಹರ್ಷ ಇಬ್ಬರು ಮಧ್ಯಾಹ್ನದ ಊಟ ಮುಗಿಸಿ ಕಾಲೇಜ್ಗೆ ಹೊರಟಿದ್ದರು. ಇಂದು ಅವರ ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಹಾಗಾಗಿ ಮಧ್ಯಾಹ್ನದ ನಂತರ ಕಾಲೇಜ್ ಇತ್ತು. ಸಾಯಂಕಾಲ ಆ್ಯನ್ಯುವಲ್ ಡೇ ಇತ್ತು. ಶ್ರೀಕಾಂತ್ ಬೆಳಿಗ್ಗೆಯೇ ಡ್ಯೂಟಿಗೆ ಹೋಗಿದ್ದ ಮತ್ತು ಆ್ಯನ್ಯುವಲ್ ಡೇಗೆ ಬರೋಕೆ ಸ್ವಲ್ಪ ಕಷ್ಟ, ಸಮಯದ ಅಭಾವವಿದೆ ಎಂದು ಹೇಳಿದ್ದನು. ಹಾಗಾಗಿ ಗೌರಿ ಸ್ವಲ್ಪ ನಿರಾಸೆಯಿಂದಲೇ ಹೋಗಿದ್ದಳು. ನಿಖಿಲ್ ಸಂಜೆ ಆಗುತ್ತಿದ್ದಂತೆ ನಾನು ಅಜ್ಜಿ ಮತ್ತು ರುಕ್ಮಿಣಿಯನ್ನು ಕರೆದುಕೊಂಡು ಬರುವುದಾಗಿ ಹೇಳಿದ್ದನು. ಹಾಗಾಗಿ ಗೌರಿ ಹರ್ಷ ಇಬ್ಬರೇ ಕಾಲೇಜ್ಗೆ ಹೋಗಿದ್ದರು. ಗೌರಿ ಹರ್ಷನ ಬೈಕ್ ಇಳಿದು ಕಾಲೇಜನ್ನು ನೋಡುತ್ತಲೇ ನಿಬ್ಬೆರಗಾಗಿ ನಿಂತಿದ್ದಳು. ಕಾಲೇಜಿನ ಮೂಲೆ ಮೂಲೆಗಳಲ್ಲಿಯೂ ಬಣ್ಣ ಬಣ್ಣದ ಕರ್ಟನ್ ರೀತಿಯ ಬಟ್ಟೆಗಳು. ಇಡೀ ಕಾಲೇಜ್ ನೀಲಿ ಮತ್ತು ಬಿಳುಪಿನ ಪರದೆಗಳಿಂದ ರಾರಾಜಿಸುತ್ತಿತ್ತು. ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಹೂಗಳು. ದೊಡ್ಡದಾಗಿ ಬರೆದಿದ್ದ ಕಾಲೇಜ್ ಹೆಸರು ಮತ್ತು ಕಾಲೇಜ್ ನಿರ್ದೇಶಕರು ಮತ್ತು ಪ್ರೋಗ್ರಾಂಗೆ ಸಂಬಂಧಿಸಿದ ಕೆಲವೊಂದು ಪೋಸ್ಟರ್ಗಳು. ಮದುವೆಯ ಹೆಣ್ಣಿನಂತೆ ಸಜ್ಜಾಗಿತ್ತು ಅವಳ ಕಾಲೇಜ್. ಅದರಲ್ಲೂ ಕಾಲೇಜಿನ ಮೂಲೆ ಮೂಲೆಯಲ್ಲೂ ನಿಂತಿದ್ದ ಎಲ್ಲ ಯುವಕ ಯುವತಿಯರು ನೋಡಿದಷ್ಟು ಇನ್ನೂ ನೋಡಬೇಕೆಂದು ಸುಂದರವಾಗಿ ರೆಡಿಯಾಗಿದ್ದರು. ದಿನವೂ ಪ್ಯಾಂಟು, ಶರ್ಟ್, ಸ್ಕರ್ಟ್, ತುಂಡು ತುಂಡು ಚಡ್ಡಿ ಹಾಕಿ ಬರುತ್ತಿದ್ದ ಹುಡುಗಿಯರು ಚೆಂದದ ಸೀರೆ, ಲೆಹಂಗಾ ತೊಟ್ಟು ಬಂದಿದ್ದರು. ಹುಡುಗರು ಮಾತ್ರ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದರು. ನೈಟ್ ಪ್ರೋಗ್ರಾಂ ಕೊಡಬೇಕಿದ್ದವರು ಮಾತ್ರ ತಮ್ಮ ತಮ್ಮ ಪರ್ಫಾರ್ಮೆನ್ಸ್ಗೆ ತಯಾರಿಯಾಗುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮ ಕೆಲಸದ ತರಾತುರಿಯಲ್ಲಿದ್ದರು. ಲೆಕ್ಚರ್ಗಳೆಲ್ಲರೂ ದಂತದ ಗೊಂಬೆಗಳಂತೆಯೇ ರೆಡಿಯಾಗಿದ್ದರು. ಇಂದು ಕಾಲೇಜಿನಲ್ಲಿ ಲೆಕ್ಚರ್ ಯಾರು, ಸ್ಟೂಡೆಂಟ್ ಯಾರು ಅನ್ನುವುದೇ ಗೊತ್ತಾಗದಷ್ಟು ಜಗಮಗಿಸುತ್ತಿದ್ದರು ಎಲ್ಲರೂ. ಹೂವಿನ ತೋಟದಲ್ಲಿ ಸುತ್ತುತ್ತಿರುವ ಬಣ್ಣ ಬಣ್ಣದ ಪತಂಗಗಳಂತೆ ಕಾಣುತ್ತಿದ್ದಂಥದ್ದು ನಿಜ. ಎಷ್ಟು ಹುಡುಗರು ತಮ್ಮ ಮನದಲ್ಲೇ ಪ್ರೀತಿಸುತ್ತಿದ್ದ ಹುಡುಗಿಯರು ಎಷ್ಟು ಚಂದವಾಗಿ ರೆಡಿಯಾಗಿದ್ದಾರೆ ಎಂದು ನೋಡಿ ಮನಸ್ಸಲ್ಲೇ ಖುಷಿಪಟ್ಟಿದ್ದರೆ, ಪ್ರೀತಿ ಮಾಡುತ್ತಿದ್ದ ಜೋಡಿಗಳು ಜೊತೆಯಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಇನ್ನೊಂದಿಷ್ಟು ಹುಡುಗ ಹುಡುಗಿಯರು ತಾವು ಪ್ರೀತಿಸಿದ ಹುಡುಗ ಹುಡುಗಿ ತಮಗೆ ಸಿಗದೆ ಬೇರೆಯವರ ಜೊತೆ ಇದ್ದಾರಲ್ಲ ಎಂದು ಹೊಟ್ಟೆಯುರಿ ಪಡುತ್ತಿದ್ದರು. ಆದರೆ ಗೌರಿ ಮಾತ್ರ ತನ್ನ ಪತಿದೇವರು ಇನ್ನೂ ಬರುತ್ತಾರೋ ಇಲ್ಲವೋ ಎಂದು ಹೇಳಿಲ್ಲವಲ್ಲ ಎಂದು ಮುಖ ಇಳೆಬಿಟ್ಟಿದ್ದಳು. ದಿಯಾ ಹಳದಿ ಬಣ್ಣದ ಲೆಹಂಗಾ ತೊಟ್ಟು ಬಂದಿದ್ದಳು. ಹರ್ಷ ಕೂಡ ದಿಯಾ ಹೇಳಿದ್ದರಿಂದಲೇ ಹಳದಿ ಬಣ್ಣದ ಶರ್ಟ್ ಮತ್ತು ಬಿಳಿ ಬಣ್ಣದ ಜೀನ್ಸ್ ಹಾಕಿದ್ದನು. ಇಬ್ಬರು ಒಬ್ಬರಿಗೊಬ್ಬರು ಮ್ಯಾಚ್ ಆಗುತ್ತಿದ್ದರು. ನೋಡಿದರೆ ಯಾವುದೋ ಹಳದಿ ಶಾಸ್ತ್ರಕ್ಕೆ ರೆಡಿಯಾಗಿರುವಂತೆ ಕಾಣುತ್ತಿದ್ದರು. ಇಬ್ಬರು ಒಟ್ಟಿಗೆ ನಿಂತು ಒಂದಿಷ್ಟೊತ್ತು ಫೋಟೋ ತೆಗೆದುಕೊಂಡಿದ್ದರು. ಇಬ್ಬರಿಗೂ ಗೌರಿ ಉದಾಸವಾಗಿರುವುದು ತಿಳಿದಿತ್ತು. ಅದಕ್ಕಾಗಿ ಅವಳನ್ನು ಸ್ವಲ್ಪ ನಗಿಸಲೆಂದು ದಿಯಾ ಅವಳನ್ನು ಹಿಂದೆಯಿಂದ ತಬ್ಬಿ ಹಿಡಿದಿದ್ದಳು. ಗೌರಿ ಶ್ರೀಕಾಂತ್ ಜ್ಞಾನದಲ್ಲಿದ್ದವಳು. ಅಚಾನಕ್ಕಾಗಿ ಹಿಂದೆಯಿಂದ ಯಾರೋ ತಬ್ಬಿದ್ದು ನೋಡಿ ಬೆಚ್ಚಿದ್ದಳು. ದಿಯಾ, ಏನಮ್ಮ ಹೀರೋಯಿನ್, ಶ್ರೀಕಾಂತ್ ಭಾವನ ಜಪ ಮಾಡ್ತಾ ಇರೋ ಹಾಗಿದ್ದೀಯಾ ಎಂದು ಗಲ್ಲ ಹಿಂಡಿ ಕೆಣಕಿದ್ದಳು. ದಿಯಾ ಈ 1 ವರ್ಷದಲ್ಲಿ ಗೌರಿಯನ್ನು ಅಚ್ಚುಕಟ್ಟಾಗಿ ತಿಳಿದಿದ್ದಳು. ಹಾಗಾಗಿ ಅವಳ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂದು ದಿಯಾಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಗೌರಿ ತನ್ನನ್ನು ತಬ್ಬಿ ಹಿಡಿದಿದ್ದ ಕೈಯನ್ನು ಮುಂದೆ ಎಳೆಯುತ್ತಾ, ಹಾಗೇನಿಲ್ಲ ಬಾ ದಿಯಾ ಎಂದು ಮುಂದೆ ನಿಲ್ಲಿಸಿದ್ದಳು. ನಿಲ್ಲಿಸಿದವಳೇ, ವಾವ್, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀಯೇ, ದಂತದ ಗೊಂಬೆ ಥರ ಕಾಣ್ತಿದ್ದೀಯ ಎಂದು ದೃಷ್ಟಿ ತೆಗೆದಿದ್ದಳು ಗೌರಿ. ನೀನೇನು ಕಮ್ಮಿ ಇಲ್ಲ ಬಿಡಮ್ಮ, ನಮ್ಮ ಪೊಲೀಸ್ ಬಾವ ನಿನ್ನ ನೋಡಿದ್ರೆ ಇವತ್ತು ಡ್ಯೂಟಿ ಇರೋದನ್ನೇ ಮರೆತು ಬಿಡ್ಬೋದೇನೋ ಎಂದಿದ್ದಳು ದಿಯಾ. ಕಾಲೇಜಿನ NCC ಸ್ಟೂಡೆಂಟ್ ತಮ್ಮದೇ ಯೂನಿಫಾರ್ಮಲ್ಲಿ ಪೂರಾ ಕಾಲೇಜಿನ ರಕ್ಷಣಾ ಮತ್ತು ಶಿಸ್ತಿನ ಮೇಲುಸ್ತುವಾರಿಯನ್ನು ವಹಿಸಿದ್ದರು. ಕಾಲೇಜಿನ ಅಂಗಳದಲ್ಲಿ ನಿಂತಿದ್ದ ಕೆಲವೊಂದು ಹುಡುಗರ ಗುಂಪು, ಇವತ್ತು ಈ ಹರ್ಷ ಲವ್ವರ್ಗೆ ಸರಿಯಾಗಿ ಪಾಠ ಕಲಿಸಬೇಕು, ಎಲ್ಲರೂ ರೆಡಿನಾ? ಅವಳು ಅವತ್ತು ನನಗೆ ನೀಡಿದ್ದ ಏಟಿಗೆ ಎದುರೇಟು ನೀಡದಿದ್ದರೆ ನನ್ನ ಹೆಸರು ಮಹೇಶ ಅಲ್ಲ ಎಂದಿದ್ದ ಆ ಗುಂಪಿನಲ್ಲಿ ಮುಂದೆ ಬಂದು ಒಬ್ಬ. ಪ್ರೋಗ್ರಾಂನ ದಿನವೂ ತನ್ನ ಶರ್ಟ್ನ ಮೊದಲ 3 ಗುಂಡಿಯನ್ನು ಹಾಕಿರಲಿಲ್ಲ. ಹಿಂದೆ ಸ್ವಲ್ಪ ಕೂದಲು ಬಿಟ್ಟು ನೋಡಿದರೆ ವಿಲನ್ ರೀತಿಯೇ ಕಾಣುತ್ತಿದ್ದ. ಆದರೆ ಅವನೇ ಆ ಗುಂಪಿನ ಹೀರೋ ಎಂದು ತಿಳಿಯುತ್ತಿತ್ತು. ಉಳಿದವರೆಲ್ಲ ಸರಿ ಎಂಬಂತೆ ತನ್ನ ಕೈ ಮೇಲಿಟ್ಟು ಕೈ ಮಿಲಾಯಿಸಿದ್ದರು. ಹರ್ಷ ಕೂಡ ದಿಯಾ ಅಪ್ಪಣೆಯಂತೆ ಎಲ್ಲೋ ಶರ್ಟ್ ಧರಿಸಿ ಅವನೊಟ್ಟಿಗೆ ಫೋಟೋ ಕ್ಲಿಕ್ಕಿಸಿಕೊಂಡ ನಂತರ ಅವನು NCC ಯೂನಿಫಾರ್ಮ್ ಧರಿಸಿ ಗೌರಿ ಮತ್ತು ದಿಯಾ ಮುಂದೆ ಬಂದು ನಿಂತಿದ್ದ. ಗೌರಿ ಅವನಿಗೂ ದೃಷ್ಟಿ ತೆಗೆದು, ಟೇಟ್ ನಿಮ್ಮ ಅಣ್ಣನ ಥರಾನೇ ಕಾಣಿಸ್ತಿದೀಯಾ, ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಥರ ಎಂದು ಮುದ್ದಿಸಿದ್ದಳು. ದಿಯಾ, ಸಾಕು ಸಾಕು ಹೊಗಳಿದ್ದು ಎಂದು ಮೂತಿ ಮುರಿದಿದ್ದಾಗ, ನನ್ನ ಮೈದುನ ಅಂದರೆ ಸುಮ್ಮನೆನಾ? ಎಷ್ಟು ಹುಡುಗಿಯರು ನನ್ನ ಮೈದುನನಿಂದ ಬಿದ್ದಿದ್ದಾರೆ ಈ ಕಾಲೇಜಿನಲ್ಲಿ. ಅವರೆಲ್ಲರ ದೃಷ್ಟಿಯೂ ನನ್ನ ಮೈದುನಿಗೆ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಜಾಸ್ತಿನೇ ತೆಗಿಬೇಕು ಎಂದು ದಿಯಾಗೆ ಚಿಡಾಯಿಸಿದ್ದಳು. ಸರಿ, ನಾನು ಹೋಗ್ತೀನಿ, ನಿಮ್ಮ ಅತ್ತಿಗೆ ಮೈದುನನ ನಡುವೆ ನಾನ್ಯಾಕಪ್ಪ? ಆಮೇಲೆ ನಾಯಿ ಕಣ್ಣು ನರಿ ಕಣ್ಣು ಅಂದವರು ಕೊನೆಗೆ ದಿಯಾ ಕಣ್ಣು ಅಂತಾನೂ ಅಂದ್ಬಿಟ್ರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ ಎಂದು ನಡೆದಿದ್ದಳು.
ಅವಳ ಹುಸಿ ಕೋಪವನ್ನು ಕಂಡಿದ್ದಂತಹ ಹರ್ಷ ದಿಯಾಳನ್ನು ಕೈ ಹಿಡಿದು ತನ್ನೆಡೆಗೆ ಸೆಳೆದಿದ್ದ. ಹರ್ಷಾಗಿ ಜೋರಾಗಿ ಎಳೆದ ಕಾರಣ ದಿಯಾ ನೇರವಾಗಿ ಹರ್ಷನ ಎದೆಗೆ ತಾಗಿದ್ದಳು. ಗೌರಿ ತನ್ನ ಕೈಯಿಂದ ಕಣ್ಣು ಮುಚ್ಚಿ ನಾನೇನೂ ನೋಡಿಲ್ಲ ಎಂದು ಹೇಳುವಾಗ ಹರ್ಷ ನಾಚಿ ಅವಳ ಕೈ ಬಿಟ್ಟಿದ್ದ. ದಿಯಾ ನಾಚಿಕೆಯಿಂದ ಹಿಂದೆ ಸರಿದಿದ್ದಳು. ಗೌರಿ ಒಂದು ಬೆರಳು ಕಣ್ಣಿಂದ ಸರಿಸಿ ಮುಗೀತಾ ಇಬ್ಬರದ್ದು, ಕಣ್ಣು ಬಿಡ್ಬೋದಾ ಇಲ್ಲ ಆ ಕಡೆ ಹೋಗೋದಾ ಎನ್ನುವಾಗ ಹರ್ಷ ಅತ್ತಿಗೆ ಎಂದಿದ್ದ. ಗೌರಿ ಜೋರಾಗಿ ನಕ್ಕಿದ್ದಳು. ದಿಯಾ ನಿನ್ನಂಥ ಅತ್ತಿಗೆ ಸೊಸೆ ಮನೆಯಲ್ಲೊಬ್ಬರಿದ್ರೆ ನೋಡಮ್ಮ, ಯಾವ ಮನೆಯಲ್ಲೂ ಯಾವುದೇ ಜಗಳ ವೈಮನಸ್ಸು ಇರೋದೇ ಇಲ್ಲ, ಇದ್ದ ಕಡೆಯೆಲ್ಲ ಖುಷಿನೇ ಹಬ್ಬಿಸ್ತೀಯ ಎಂದು ಮತ್ತೆ ಗೌರಿಯನ್ನ ಹಿಂದೆಯಿಂದ ತಬ್ಬಿ ಹಿಡಿದಿದ್ದಳು. ಗೌರಿ ಓ ಮಸ್ಕ ಹೊಡಿತಿದ್ದೀಯಾ ಬಿಡಮ್ಮ, ನನ್ನನ್ನೇಕೆ ತಬ್ಬಿ ಹಿಡ್ದಿದ್ದು? ನೀನು ನನ್ನ ತಬ್ಬಿ ಹಿಡ್ದಿರೋದಕ್ಕೆ ಪಾಪ ಹರ್ಷನ್ ಮುಖ ನೋಡು ಎಷ್ಟು ಬೇಜಾರಾಗಿದೆ ಎನ್ನುತ್ತಾ ಮತ್ತೆ ಕಾಲು ಎಳೆದಿದ್ದಳು. ದಿಯಾ ಗೌರಿ ಎಂದು ಕೈ ಬಿಟ್ಟಳು. ನೀನೇನಮ್ಮ ನನ್ನೆದುರು ನನ್ನ ಮೈದುನನಿಗೆ ಹೇಳಬೇಕಿರೋದನ್ನೆಲ್ಲ ಮಾಡಬೇಕಿರೋದನ್ನೆಲ್ಲ ನನಗೆ ಮಾಡಿ ಹೇಳಿ ತ್ಯಾಪೆ ಹಾಕ್ತಿದ್ದೀಯಾ? ನೀವು ಆಡೋ ಆಟ ಎಲ್ಲ ಮನೆಯವ್ರಿಗೆಲ್ಲ ಹೇಳಿಬಿಡ್ತೀನಿ ಅಂತ ಮಸ್ಕ ಹೊಡಿತಿರೋದು ಅಲ್ವಾ ಎಂದಿದ್ದಳು. ನಾನೇನು ಮನೆಗೆ ಹೇಳಲ್ಲ, ಮುಂದುವರಿಸಿ ನಿಮ್ಮ ರೊಮ್ಯಾನ್ ಎನ್ನುವಷ್ಟರಲ್ಲಿ ದಿಯಾ ಗೌರಿ ನಿಲ್ಲು ನಿನಗೆ ಇದೆ ಎನ್ನುತ್ತಾ ಹಿಂದೆ ಓಡಿಸಿಕೊಂಡು ಓಡಿದ್ದಳು. ಗೌರಿ ಕೂಡ ಹೇಳಲ್ಲ ಬಿಡು ಎಂದು ಮತ್ತಷ್ಟು ರೇಗಿಸಿಕೊಂಡು ಓಡುತ್ತಿದ್ದಳು. ದೂರದಲ್ಲೇ ನಿಂತಿದ್ದ ಮಹೇಶ ಆಂಟಿ ನಗು ನಗು, ನಾಳೆಯಿಂದ ನಗೋದಿರಲಿ, ತಲೆ ಎತ್ತಿ ನಿಲ್ಲೋಕು ಆಗದಂತೆ ಮಾಡ್ತೀನಿ ಎಂದಿದ್ದನು. ಹೀಗೆಯೇ ಸಂಜೆಯೂ ಆಗಿತ್ತು. ಸಂಜೆ ಎಲ್ಲರೂ ಸ್ಟೇಜ್ ಬಳಿ ನೆರೆದಿದ್ದ ಚೇರ್ನಲ್ಲಿ ತಮ್ಮ ವಾಸ್ತವ್ಯ ಹೂಡಿದ್ದರು. ನಿಖಿಲ್ ಅಜ್ಜಿ ರುಕ್ಮಿಣಿ ಮತ್ತು ಅವಳ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದಿದ್ದನು. ಗೌರಿ ಉದಾಸವಾಗಿಯೇ ನಿಮ್ಮಣ್ಣ ಎಂದವಳಿಗೆ ಅವನಿಗೆ ಏನೋ ಕೆಲಸ ಇದೆಯಂತೆ ಅತ್ತಿಗೆ ಎಂದನು. ಗೌರಿ ಕೂಡ ಕಾಲ್ ಮಾಡಿದ್ದಳು, ಆದರೆ ಫೋನ್ ಕನೆಕ್ಟ್ ಆಗಿರಲಿಲ್ಲ. ನಿರಾಸೆ ಮತ್ತಷ್ಟು ಜಾಸ್ತಿಯಾಗಿತ್ತು. ಇವರು ಬರೋಕೆ ಆಗಲ್ಲ ಅಂದಮೇಲೆ ನನಗೆ ಯಾಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಕೆ ಹೇಳಿದ್ರು? ಈ ಪೊಲೀಸ್ ಕೆಲಸದವರೇ ಹೀಗೆ, ಮನೆ ಸಂಸಾರ ಏನೂ ಇಲ್ಲ, ಬರೀ ಕೆಲಸ ಯೂನಿಫಾರ್ಮ್ ಬರೀ ಇವೆ ಎಂದು ಗೊಣಗುತ್ತಿದ್ದಳು. ಅಷ್ಟರಲ್ಲಿ ಸ್ಟೇಜ್ ಕಡೆಯಿಂದ ಒಂದು ವಾಯ್ಸ್ ಕೇಳಿತ್ತು. ಮೈಕ್ನಲ್ಲಿ ಕನ್ನಡ ಅಧ್ಯಾಪಕರು, ಡ್ಯಾನ್ಸ್ ಮತ್ತಿತರ ಪ್ರೋಗ್ರಾಂನಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳೆಲ್ಲರೂ ಸ್ಟೇಜ್ ಹಿಂಭಾಗ ಇರುವ ಡ್ರೆಸ್ಸಿಂಗ್ ರೂಮ್ಗೆ ಬರಬೇಕು. ಹೆಣ್ಣು ಮಕ್ಕಳು ವೇದಿಕೆಯ ಬಲಭಾಗದ ರೂಮ್ಗೆ ಮತ್ತು ಗಂಡು ಮಕ್ಕಳು ವೇದಿಕೆಯ ಎಡಭಾಗದ ರೂಮ್ಗೆ ಬರಬೇಕು. ಎಲ್ಲರೂ ಸರಿಯಾದ ಸಮಯಕ್ಕೆ ಹಾಜರಾಗಬೇಕು ಎಂದು ಹೇಳಿದ್ದರು. ಗೌರಿ ಅಜ್ಜಿಗೆ ಆಶೀರ್ವಾದವನ್ನು ಪಡೆದು ರುಕ್ಮಿಣಿಗೆ ಒಪ್ಪಿಗೆ ನೀಡಿ ಇಬ್ಬರು ಮಕ್ಕಳಿಗೂ ಒಂದೊಂದು ಮುತ್ತು ಕೊಟ್ಟು ತನ್ನ ಸ್ಟೇಜ್ ಕಡೆಗೆ ಹೊರಟಿದ್ದಳು. ಈ ಕಡೆ ಹರ್ಷ ಸಹ ಬಂದು ತನ್ನ NSS ಡ್ರೆಸ್ ಕಳಚಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುವ ಡ್ರೆಸ್ಸನ್ನು ಧರಿಸಿ ಅಜ್ಜಿಯ ಬಳಿ ಬಂದಿದ್ದ. ಅಜ್ಜಿಗೆ ಡ್ಯಾನ್ಸ್ನನ್ನು ನೀಟಾಗಿ ನೋಡುವಂತೆ ತಮಾಷೆಯಾಗಿ ವಾರ್ನ್ ಮಾಡಿದ್ದ ಮತ್ತು ಅವನು ಸಹ ಸ್ಟೇಜ್ ಹಿಂಭಾಗ ನಡೆದಿದ್ದನು. ದಿಯಾ ಕೂಡ ಗೌರಿಯನ್ನು ನೋಡಿ ಯಾಕೋ ಅವಳಿಗೂ ಬೇಜಾರನಿಸುತ್ತಿತ್ತು. ಗೌರಿ ಇತ್ತೀಚೆಗೆ ತುಂಬ ಉದಾಸವಾಗಿಯೇ ಇರುತ್ತಿದ್ದಳು. ಆದರೂ ಇವತ್ತು ಅವರ ಮೊದಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಶ್ರೀಕಾಂತ್ ಬರದಿದ್ದು ಮತ್ತಷ್ಟು ಉದಾಸವಾಗಿ ಕಾಣಿಸುತ್ತಿದ್ದಳು. ದಿಯಾ ಸಮಾಧಾನ ಮಾಡಿ ತನ್ನ ಡ್ರೆಸ್ ಅನ್ನು ತೆಗೆದುಕೊಂಡು ಹೊರಟಳು.